ಬಟ್ಟೆಗಳೆಲ್ಲ ತಗೊಳ್ಳೋದಕ್ಕೆ ಬ್ರಾಸ್ಲೆಟ್ ಅಡ ಇಟ್ಬಿಟ್ಟು ತಗೊಂಡಿದ್ದೆ ಅಂತ ಹೇಳಿದ್ರಿ. ಓಕೆ, ಬಿಡಿಸ್ಕೊಂಡ್ರ ಈಗ? ಬಂತ ದುಡ್ಡು ಏನು ಅಂತ? ಇಲ್ಲ ಮೇಡಮ್, ಅಂದರೆ ನಾನೆಲ್ಲ ಬಿಡಿಸ್ಕೊಂಡಿದ್ದೀನಿ ಮೇಡಮ್. ಬಿಡಿಸ್ಕೊಂಡಿದ್ದೀನಿ, ಯಾವುದೇ ಥರದ್ದೇನು ಸಾಲ ಆಗಿಲ್ಲ, ಏನೂ ಇಲ್ಲ. ಬಟ್ ಏನಂತಂದರೆ ಪ್ರತಿಯೊಬ್ಬರಿಗೂ ಒಂದು ಸಣ್ಣ ಪುಟ್ಟದ್ದು ಇದ್ದೇ ಇರ್ತದೆ. ಅದರಿಂದ ನನಗೇನು ಅಡಚಣೆ ಯಾವುದೇ ಥರದ್ದೇನು ಇದಾಗಿಲ್ಲ ಮೇಡಮ್. ಬಟ್ ಚೆನ್ನಾಗಿ ಕಾಣಿಸ್ಬೇಕಂತ ಹೇಳ್ಬಿಟ್ಟು ಒಳ್ಳೊಳ್ಳೆ ಬಟ್ಟೆಗಳನ್ನ ತೊಗೊಂಡಿದ್ದೀನಿ. ನೋಡಿ, ಇದನ್ನು ಹಾಕ್ಕೊಂಡಿದ್ದೀನಿ. ನಮ್ಮದೆಲ್ಲ ಏನು ಕಡಿಮೆ, ನಮ್ಮದು ಅಂತ ದುಡ್ಡು ಏನಿದೆಲ್ಲ ಚೆನ್ನಾಗಿ ಕಾಣಿಸ್ಬೇಕಂತಂದು ಸೊ ಸಾಲ ಮಾಡಿದ್ದು ಉಂಟು, ಆಮೇಲೆ ಬಿಡಿಸ್ಕೊಂಡಿದ್ದೀನಿ ಮೇಡಮ್. ಖುಷಿ ಆಗುತ್ತೆ, ಯಾಕಂದರೆ ಈಗ ಬಿಗ್ ಬಾಸ್ ಅಂತಂದರೆ ಒಂದು ದೊಡ್ಡ ರಿಯಾಲಿಟಿ ಶೋ. ನಾವಲ್ಲಿ ಚೆನ್ನಾಗಿ ಕಾಣಿಸ್ಬೇಕು ಅಷ್ಟೇ, ಹಂಗಾಗಿ ಇದು ಮಾಡಿದ್ದೆ ಮೇಡಮ್. ಈಗ ಕಲರ್ಸ್ ಕನ್ನಡದವರು ಮತ್ತೆ ನಿಮಗೆ ಆಪರ್ಚುನಿಟೀಸ್ ಕೊಡ್ತಿದ್ದಾರೆ. ಸೊ ಅದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ ಸರ್? ಮೇಡಮ್, ಕಲರ್ ಕನ್ನಡದವರು ಒಂದು ಅವಕಾಶ ಕೊಟ್ಟಿದ್ದಾರೆ. ಬಿಗ್ ಬಾಸ್ಗೆಲ್ಲ ಅವಕಾಶ ಕೊಟ್ಟಿದ್ದೆ ನನ್ನ ಪುಣ್ಯ. ಈಗ ಸಾಕಷ್ಟು ಈಗ ಅನುಬಂಧ ಅವಾರ್ಡಲ್ಲೂ ಕೂಡ ಒಂದು ಅವಕಾಶನ ಪರ್ಫಾರ್ಮೆನ್ಸ್ಗೆ ಅವಕಾಶ ಕೊಟ್ಟಿದ್ದರು. ನೆಕ್ಸ್ಟ್ ಬರ್ತಕ್ಕಂಥ ಶೋಗಳಲ್ಲಿ ನನಗೊಂದು ಅವಕಾಶನ ಮಾಡಿಕೊಟ್ಟಿದ್ದಾರೆ ಅಂತ ನಂಬಿಕೆ ಇದೆ, ಭರವಸೆ ಇದೆ. ಸೊ ಅವ್ರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಮೇಡಮ್, ಕಲರ್ಸ್ ಕನ್ನಡ ಟೀಮ್ಗೆ ಮತ್ತು ಬಿಗ್ ಬಾಸ್ ಟೀಮ್ಗೆ. ಯಾಕಂದರೆ ಎಲ್ಲೋ ಇರ್ತಕ್ಕಂಥ ಎಲೆ ಮರೆಕಾಯಿ ಥರ ಇರ್ತಕ್ಕಂಥ ನನ್ನನ್ನು ಕರೆದ್ಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿ ಒಂದು ಅವಕಾಶ ಕೊಟ್ಟು, ಅದಾದಮೇಲೆ ಕಲರ್ಸ್ ಕನ್ನಡದಲ್ಲಿ ಸಾಕಷ್ಟು ಶೋಗಳು ಬರ್ತಾಯಿದೆ, ಅದರಲ್ಲೂ ಕೂಡ ಅವರು ಅವಕಾಶನ ಕಲ್ಪಿಸಿ ಕೊಡ್ತಾ ಇದ್ದಾರೆ. ಅವ್ರಿಗೆ ನಾನು ಸದಾಕಾಲ ನಾನು ಆಭಾರಿಯಾಗಿರ್ತೀನಿ. ನನ್ನ ಪ್ರೀತಿಯ ಕೃತಜ್ಞತೆಗಳನ್ನು ಈ ಮುಖಾಂತರವಾಗಿ ಕಲರ್ಸ್ ಕನ್ನಡ ಟೀಮ್ಗೆ ಸಲ್ಲಿಸ್ತೀನಿ ಮೇಡಮ್. ಸ್ಪೆಷಲ್ ಥ್ಯಾಂಕ್ಸ್ ಮೇಡಮ್, ಕಲರ್ಸ್ ಕನ್ನಡ ಟೀಮ್ ಮೇಡಮ್. ಯಾಕಂದರೆ ನಾನು ಬಾಡಿ ಬಿಲ್ಡಿಂಗಲ್ಲಿ ಕಾಂಪಿಟೇಷನಲ್ಲಿ ಗೆದ್ದಿದ್ದೆ. ಸ್ವಲ್ಪ ಸಣ್ಣ ಪುಟ್ಟ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೆದ್ದರೂ ಕೂಡ ಪಕ್ಕದ ಮನೆಗೆ ಗೊತ್ತಿರಲಿಲ್ಲ ನಾನು ಯಾರು ಅಂತಂದು. ಸೊ ಈ ಬಿಗ್ ಬಾಸ್ ಮನೆಗೆ ಹೋಗಿ ಬಂದಮೇಲೆ ಈ ಮುಖಾಂತರವಾಗಿ ನಾನು ಹಿಂದೆ ಮಾಡಿರ್ತಕ್ಕಂಥ ಸಾಧನೆ ಇವತ್ತಿನ ದಿನ ಜನಗಳಿಗೆ ಮನೆ ಮಾತಾಗಿದೆ. ಆಮೇಲೆ ಈ ಮುಖಾಂತರವಾಗಿ ನಾನು ಒಂದು ಜನಗಳಿಗೆ ಒಂದು ಆರೋಗ್ಯ ಜಾಗೃತಿ, ಅಂದರೆ ಫಿಟ್ನೆಸ್ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದೀನಿ. ಜನಗಳು ಇವಾಗ ಮುಂಚೆ ಅಂದರೆ ಕೇರ್ಲೆಸ್ ಮಾಡ್ತಾಯಿದ್ರೆ, ಇವ್ರು ಯಾರೇನಂತ. ಇವತ್ತು ಬಿಗ್ ಬಾಸ್ಗೆ ಹೋಗಿ ಬಂದಮೇಲೆ ಜನಗಳು ಭಾಳ ಪ್ರೀತಿಯಿಂದ ನೋಡ್ತಾರೆ, ಏನೋ ಹೇಳ್ತಾ ಇದ್ರೆ ಸ್ವಲ್ಪ ಕೇಳೋಣ ಅಂತಂದು. ಅದಕ್ಕೆ ಥ್ಯಾಂಕ್ಸ್ ಬಿಗ್ ಬಾಸ್ ಟೀಮ್ಗೆ ಹೇಳ್ಬೇಕು ಮೇಡಮ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಬಿಗ್ ಬಾಸ್ ಸೀಸನ್ 12 ಸ್ಪರ್ಧಿ ಕರಿಬಸಪ್ಪ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಮಂಗಳ ರಾಜಗೋಪಾಲ್, ಟಿ9 ಬೆಂಗಳೂರು.